ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಜಿತೇಶ್, ನಿಸರ್ಗ ಹಾಸ್ಪಿಟಲ್ ಸಿರ್ಸಿ. ನಮ್ಮ ಭಾರತದಲ್ಲಿ ತುಂಬ ಜಾಸ್ತಿ ಈ ನರದೌರ್ಬಲ್ಯ ಕೇಸುಗಳು ಕಂಡು ಬರ್ತಾ ಇದೆ. ಮೇ ಬಿ ಅದಕ್ಕೆ ಮೇನ್ ಒಂದು ರೀಸನ್ ನಮ್ಮಲ್ಲಿ ತುಂಬ ಸಕ್ಕರೆ ಕಾಯಿಲೆ ಸಮಸ್ಯೆ ಇದೆ, ಅದಕ್ಕಿರ್ಬೋದು. ಇಲ್ಲ ನಾವು ತಗೊಳ್ಳುವಂಥ ಆಹಾರದಲ್ಲಿ ನಮ್ಮ ನರಗಳ ಆರೋಗ್ಯ ಚೆನ್ನಾಗಾಗಲಿಕ್ಕೆ ಇರುವಂಥ ಪೌಷ್ಟಿಕಾಂಶಗಳ ಕೊರತೆ ಕೂಡ ಇರ್ಬೋದು. ಬಟ್ ತುಂಬ ಸಲ ಏನಾಗುತ್ತೆ, ಈ ನರದೌರ್ಬಲ್ಯ ಸಮಸ್ಯೆ ಕ್ರಿಯೇಟ್ ಆದಾಗ ನಮ್ಮ ಬಾಡಿ ತುಂಬ ಸೈನ್ಸ್ ಅಥವಾ ಲಕ್ಷಣಗಳನ್ನು ತೋರಿಸುತ್ತೆ. ಬಟ್ ಅದು ನಾವೇನು ಮಾಡ್ತೀವಿ, ಇಗ್ನೋರ್ ಮಾಡ್ತೀವಿ. ಯಾಕೆಂದರೆ ನಮಗೆ ಅದರ ಬಗ್ಗೆ ಗೊತ್ತಿರಲ್ಲ. ಸೊ ಈ ಥರ ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್ ಇದ್ದರೆ ಮುಂದೆ ನಮಗೆ ನರದೌರ್ಬಲ್ಯ ಆಗಬಹುದು ಅಂತ ನಮ್ಗೆ ಗೊತ್ತಿರಲ್ಲ. ಸೊ ಹಾಗಾಗಿ ನಾವೇನು ಮಾಡ್ತೀವಿ, ಅದಕ್ಕೆ ಕರೆಕ್ಟಾಗಿರುವಂಥ ಟ್ರೀಟ್ಮೆಂಟ್ ತಗೊಳ್ಳಲ್ಲ ಅಥವಾ ಅದಕ್ಕೆ ಕರೆಕ್ಟಾಗಿರುವಂಥ ಆಹಾರ ಕ್ರಮವನ್ನು ಫಾಲೋ ಮಾಡಲ್ಲ. ಸೊ ಹಾಗಾಗಿ ಮುಂದೆ ನಮಗೊಂದು ಸಿವಿಯರ್ ಪ್ರಾಬ್ಲಮ್ ಆಗುವಂಥ ಸಾಧ್ಯತೆ ಇರುತ್ತೆ. ತುಂಬ ಜನರಿಗೆ ನಡೆಯೋಕ್ಕಾಗದೇ ಇದ್ದಂಗೆ ಆಗೋದು, ಆ್ಯಂಡ್ ಕೆಲವರಿಗೆ ತುಂಬ ಡಿಸಬಿಲಿಟೀಸ್ ಕ್ರಿಯೇಟ್ ಆಗೋದು, ಮಸಲ್ ಕಂಪ್ಲೀಟ್ ವೇಸ್ಟ್ ಆಗೋಗೋದು, ಕೈ ತುಂಬ ನಡುಗುದು, ಈ ಥರ ಸಮಸ್ಯೆಗಳೆಲ್ಲ ಕ್ರಿಯೇಟ್ ಆಗುವಂಥ ಸಾಧ್ಯತೆ ಇದೆ. ಸೊ ನಾನು ಈ ವಿಡಿಯೋದಲ್ಲಿ ನರದೌರ್ಬಲ್ಯ ಸ್ಟಾರ್ಟ್ ಆಗುವಾಗ ನಮ್ಮ ಬಾಡಿ ಏನೇನು ಲಕ್ಷಣಗಳನ್ನು ತೋರಿಸುತ್ತೆ ಅಂತ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೇನೆ. ಸೊ ಇದರಲ್ಲಿ ನಾನು ಮೇನ್ಲಿ ನಮ್ಮ ಪೆರಿಫರಲ್ ನರ್ವಸ್ ಸಿಸ್ಟಮ್ ಅಂದರೆ ನಮ್ಮ ಬ್ರೈನ್ ಮತ್ತು ಸ್ಪೈನಲ್ ಕಾರ್ಡ್ ಹೊರಗಡೆ ಇರುವಂಥ ಈ ನರಗಳೇನಿದೆ ಅದರ ವೀಕ್ನೆಸ್ ಬಂದರೆ ಬಾಡಿ ಏನೇನು ಲಕ್ಷಣಗಳು ತೋರಿಸುತ್ತೆ ಅಂತ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೇನೆ. ಸೊ ಅದರಲ್ಲಿ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಇಸ್ ಪೇಯ್ನ್. ಈಗ ನಮಗೆ ಸಡನ್ ಆಗಿ ನಮ್ಮ ಕೈಕಾಲುಗಳಲ್ಲಿ ಸಿವಿಯರ್ ಪೇಯ್ನ್ ಬರ್ತಾ ಇದೆ, ನಡೆಯುವಾಗ ತುಂಬ ಕಾಲುಗಳಲ್ಲಿ ನೋವು ಬರ್ತಾ ಇದೆ, ಅಥವಾ ತುಂಬ ಹೊತ್ತು ನಿಂತಾಗ ನಮಗೆ ನೋವು ಬರ್ತಾ ಇದೆ, ಅಥವಾ ಕೈಗಳಲ್ಲೆಲ್ಲ ಒಂಥರ ಸೆಳೆತ ಬಂದಂಗೆ ಅನಿಸುತ್ತೆ. ಸೊ ಇದೆಲ್ಲ ನರಗಳದ್ದು ವೀಕ್ನೆಸ್ದು ಲಕ್ಷಣ ಇರ್ಬೋದು. ಸೊ ಆ ಥರ ಸಮಸ್ಯೆಗಳು ಸಡನ್ನಾಗಿ ಒಬ್ಬರಿಗೆ ಡೆವಲಪ್ ಆಯಿತು ಅಂತ ಇದ್ದಾಗ ನಾವೇನು ಮಾಡಬೇಕು, ಡಾಕ್ಟ್ರಿಗೆ ತೋರಿಸಿ ಅದಕ್ಕೆ ಅದು ಯಾಕೆ ಆಗ್ತಾ ಇದೆ ಅಂತ ನಾವು ಐಡೆಂಟಿಫೈ ಮಾಡಲೇಬೇಕು. ಈಗ ತುಂಬ ಟೆಸ್ಟ್ಗಳೆಲ್ಲ ಇದೆ. ನಾವು ನರ್ವ್ ಕಂಡಕ್ಷನ್ ಸ್ಟಡಿ ಅಂತೆಲ್ಲ ಹೇಳ್ತೀವಿ. ನರ್ವ್ ಕಂಡಕ್ಷನ್ ಸ್ಟಡಿ ಎಲ್ಲ ಮಾಡಿದಾಗ ನಮ್ಗೆ ಅದಕ್ಕೆ ಆ ನರಗಳಿಗೆ ಏನಾದರೂ ಸಮಸ್ಯೆ ಇದೆಯಾ ಅಂತ ಗೊತ್ತಾಗುತ್ತೆ. ಈ ನರಗಳ ಸಮಸ್ಯೆ ಬರಲಿಕ್ಕೆ ಭಾಳಷ್ಟು ಕಾರಣಗಳಿದೆ, ಆ್ಯಂಡ್ ಅದನ್ನು ನಿಮಗೆ ಲೇಟರ್ ಎಕ್ಸ್ಪ್ಲೈನ್ ಮಾಡಿಕೊಡ್ತೇನೆ. ಆ್ಯಂಡ್ ಕೆಲವು ಸಲ ಏನಾಗುತ್ತೆ, ಈ ನರಗಳ ಸಮಸ್ಯೆ ಕೂಡ ಯಾವುದಾದ್ರೂ ಒಂದು ಸಿಂಗಲ್ ನರ್ವ್ ಇನ್ವಾಲ್ವ್ಮೆಂಟ್ ಇರ್ಬೋದು. ಅದಕ್ಕೆ ನಾವೇನು ಹೇಳ್ತೀವಿ, ಮೋನೋನ್ಯೂರೋಪತಿ ಅಂತ ಹೇಳ್ತೀವಿ. ಅಥವಾ ಭಾಳಷ್ಟು ನರಗಳದ್ದು ಇನ್ವಾಲ್ವ್ಮೆಂಟ್ ಕೂಡ ಇರ್ಬೋದು. ಅದಕ್ಕೆ ನಾವೇನು ಹೇಳ್ತೀವಿ, ಪಾಲಿನ್ಯೂರೋಪತಿ ಅಂತ ಹೇಳ್ತೀವಿ. ಸೊ ಈ ಮೋನೋನ್ಯೂರೋಪತಿ ನೀವು ನೋಡಿರ್ಬೋದು. ಕಾರ್ಪಲ್ ಟನಲ್ ಸಿಂಡ್ರೋಮ್, ಈ ಕೆಲವು ಸಲ ನಮ್ಮ ಕೈಗಳಲ್ಲಿ ತುಂಬ ನೋವು ಸ್ಟಾರ್ಟ್ ಆಗುತ್ತೆ. ಎಸ್ಪೆಷಲಿ ನಮ್ಮ ಈ ಸೈಡಿಗೆ ಇರುವಂಥ 3 ಬೆರಳುಗಳೇನಿದೆ ಅದರಲ್ಲಿ ಸಿವಿಯರ್ ಪೇನ್ ಸ್ಟಾರ್ಟ್ ಆಗುತ್ತೆ, ಅಥವಾ ಅದರಲ್ಲಿ ಸಿವಿಯರ್ ಜೋಮ್ ಸ್ಟಾರ್ಟ್ ಆಗುತ್ತೆ, ಅಥವಾ ಉರಿ ಫೀಲ್ ಆಗುತ್ತೆ. ಸೊ ಅದಕ್ಕೆ ನಾವು ಕಾರ್ಪಲ್ ಟನಲ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ಸೊ ಕಾರ್ಪಲ್ ಟನಲ್ ಸಿಂಡ್ರೋಮ್ ಅಂದರೆ ನಮ್ಮ ಕೈಗೆ ಹೋಗಿರುವಂಥ ಒಂದು ನರ, ಒಂದು ಮೀಡಿಯನ್ ನರ್ವ್ ಅಂತ ಇದೆ, ಅದಕ್ಕೆ ಇಂಜುರಿ ಆದಾಗ, ಅದಕ್ಕೇನೋ ಸಮಸ್ಯೆ ಆದಾಗ, ಅಥವಾ ಅದಕ್ಕೊಂದು ವೀಕ್ನೆಸ್ ಆದಾಗ ಆಗುವಂಥ ಒಂದು ಕಂಡೀಷನ್. ಸೊ ಈ ಕಂಡೀಷನಲ್ಲಿ ಏನಾಗುತ್ತೆ, ಒಂದೇ ನರ ಇನ್ವಾಲ್ವ್ ಆಗಿರುತ್ತೆ. ಇನ್ನು ಕೆಲವು ಸಯಾಟಿಕಾ ಪ್ರಾಬ್ಲಮ್ ಇದ್ದಾಗ, ನಮಗೆಲ್ಲ ಗೊತ್ತು, ಡಿಸ್ಕ್ ಬಲ್ಜ್ ಆದಾಗ ನಮ್ಮ ಕಾಲಿಗೆ ಹೋಗಿರುವಂಥ ಮೇನ್ ನರ ಏನಿದೆ, ಸಯಾಟಿಕ್ ನರ್ವ್ ಏನಿದೆ, ಅದಕ್ಕೆ ಕಂಪ್ರೆಷನ್ ಆಗಿ ಕೂಡ ನಮಗೆ ಸಮಸ್ಯೆಗಳು ಅಂದರೆ ಕಾಲಿಗೆ ಸೆಳೆತ ಬರುವಂಥ ಸಾಧ್ಯತೆ ಇದೆ. ನಿಲ್ಲಕ್ಕಾಗಲ್ಲ, ಒಂದು 5 ನಿಮಿಷ ನಿಂತು ಕೂಡಲೇ ಇಡೀ ಕಾಲುಗಳಲ್ಲಿ ಸೆಳೆತ ಬರುತ್ತೆ, ಜೋಮ್ ಬರುತ್ತೆ ಕೆಲವರಿಗೆ. ಆ್ಯಂಡ್ ಸೊ ಈ ಥರ ಸಿಂಪ್ಟಮ್ಸ್ ಕಾಣುತ್ತೆ. ಸೊ ಈ ಕೇಸಲ್ಲಿ ಏನಾಗುತ್ತೆ, ಯಾವುದೋ ಒಂದು ನರಕ್ಕೆ ಎಫೆಕ್ಟ್ ಆಗಿದೆ. ಸೊ ಹಾಗಾಗಿ ನಮಗೆ ಈ ಸಮಸ್ಯೆಗಳು ಕಂಡು ಬರ್ತಾ ಇದೆ. ಇನ್ನು ಕೆಲವು ಕೇಸಸ್ಸಲ್ಲಿ ಏನಾಗುತ್ತೆ, ಮಲ್ಟಿಪಲ್ ನರ್ವ್ ಇನ್ವಾಲ್ವ್ಮೆಂಟ್ ಇರುತ್ತೆ. ಈಗ ಕಾಯಿಲೆಗಳಿದೆ, ಅಂದರೆ GB ಸಿಂಡ್ರೋಮ್ ಅಂತೆಲ್ಲ ಹೇಳ್ತೀವಿ, ಗುಲಿಯನ್ ಬೇರಿ ಸಿಂಡ್ರೋಮ್. ಸೊ ಬೇರೆ ಬೇರೆ ಕಾಯಿಲೆಗಳಿದೆ. ಮೇ ಬಿ ಈಗ ಡಯಾಬಿಟಿಕ್ ನ್ಯೂರೋಪತಿಯಲ್ಲಿ ಕೂಡ ಏನಾಗುತ್ತೆ, ತುಂಬ ನರಗಳಿಗೆ ಒಂದು ಜನರಲ್ ಆಗಿರುವಂಥ ಒಂದು ಕಾರಣದಿಂದ ನಮ್ಮ ಬಾಡಿಯಲ್ಲಿರುವ ಭಾಳಷ್ಟು ನರಗಳಿಗೆ ಈ ವೀಕ್ನೆಸ್ ಆಗುತ್ತೆ. ಸೊ ಹಾಗಾಗಿ ಬಾಡಿ ಬೇರೆ ಬೇರೆ ಸೈನ್ಸ್ ತೋರಿಸ್ತಾ ಇರುತ್ತೆ. ಸೊ ಈ ನರಗಳದ್ದು ವೀಕ್ನೆಸ್ಸು ಒಂದೇ ನರಕ್ಕೂ ಇರ್ಬೋದು, ಅಥವಾ ಭಾಳಷ್ಟು ನರಗಳಿಗೂ ಇರ್ಬೋದು. ಈಗ ಎರಡನೇ ಮೇನ್ ಸೈನ್ ಯಾವುದು ಅಂದರೆ, ನಮ್ಮ ಕಾಲುಗಳಲ್ಲಿ ಅಥವಾ ಕೈಗಳಲ್ಲಿ ಜೋಮ್ ಅಂದರೆ ಒಂದು ಮರಗಟ್ಟದಂಗೆ ಅನಿಸೋದು, ಅಥವಾ ತುಂಬ ಉರಿ ಅನಿಸೋದು, ಅಥವಾ ಒಂದು ಸಿವಿಯರ್ ಪೇಯ್ನ್ ಅನಿಸೋದು. ಸೊ ಈ ಥರ ಲಕ್ಷಣಗಳು ಕೂಡ ಕಂಡು ಬರುತ್ತೆ. ಸೊ ಅದು ಮೇನ್ಲಿ ನಾವು ನೋಡ್ತೀವಿ ಡಯಾಬಿಟಿಕ್ ಪೇಷಂಟ್ಸಲ್ಲಿ. ಡಯಾಬಿಟಿಕ್ ನ್ಯೂರೋಪತಿ ಅಂತ ಒಂದು ಕಾಂಪ್ಲಿಕೇಶನ್ ಡೆವಲಪ್ ಆಗುತ್ತೆ. ಸಕ್ಕರೆ ಕಾಯಿಲೆ ಇರೋರು ಮೇ ಬಿ ಆಫ್ಟರ್ ಸಮ್ ಇಯರ್ಸ್, ಮೇ ಬಿ ಒಂದು 8-10 ವರ್ಷ ಸಕ್ಕರೆ ಕಾಯಿಲೆ ಆದಮೇಲೆ ಏನಾಗುತ್ತೆ, ಅವರಿಗೆ ನರಗಳದ್ದು ವೀಕ್ನೆಸ್ ಸ್ಟಾರ್ಟ್ ಆಗುತ್ತೆ. ನರಗಳಿಗಿರುವಂಥ ರಕ್ತ ಸಂಚಾರ ಕಡಿಮೆ ಆಗುತ್ತೆ. ಯಾಕೆಂದರೆ ಸಕ್ಕರೆ ಕಾಯಿಲೆ ಇದ್ದವರಲ್ಲಿ ಈ ನರಗಳಿಗೆ ಹೋಗುವಂಥ ಸಣ್ಣ ಸಣ್ಣ ರಕ್ತನಾಳಗಳೇನಿದೆ ಅದರಲ್ಲಿ ಇನ್ಫ್ಲಮೇಷನ್ ಆಗಿ ಸರಿಯಾಗಿ ನರಗಳಿಗೆ ನಮ್ಮ ಆಕ್ಸಿಜನ್ ಮತ್ತು ಪೌಷ್ಟಿಕಾಂಶಗಳು ಸಿಗದೇ ಇದ್ದಾಗ ಆ ನರಗಳಿಗೆ ವೀಕ್ನೆಸ್ ಸ್ಟಾರ್ಟ್ ಆಗುತ್ತೆ. ಸೊ ವೀಕ್ನೆಸ್ ಸ್ಟಾರ್ಟ್ ಆದಾಗ ಏನಾಗುತ್ತೆ, ನಮ್ಗೆ ಇದೇ ಥರ ಅನುಭವ ಆಗ್ಬೋದು. ಅಂದರೆ ಕಾಲುಗಳಲ್ಲಿ ತುಂಬ ಜೋಮ್, ಕಾಲು ಕೆಳಗೆ ಇಟ್ಟರೂ ಕೂಡ ನಾವು ಯಾವುದೋ ಒಂದು ಕಾರ್ಪೆಟ್ ಮೇಲೆ ಕಾಲಿಟ್ಟಂಗಿರುವಂಥ ಒಂದು ಫೀಲಿಂಗ್ ಇರ್ಬೋದು. ಆ್ಯಂಡ್ ಮೋಸ್ಟ್ ಆಫ್ ದ ಡಯಾಬಿಟಿಕ್ ಕೇಸಸ್ಸಲ್ಲಿ ನಾವು ನೋಡುವಂಥ ಸೈನ್ ಏನಂದರೆ, ಪಾದದಲ್ಲಿ ತುಂಬ ಉರಿ ಅನುಭವ ಆಗೋದು. ಸೊ ಉರಿ ತುಂಬ ಜಾಸ್ತಿ ಆದಾಗ ಏನಾಗುತ್ತೆ, ಪಾಪ ಅವರಿಗೆ ನಿದ್ರೆ ಕೂಡ ಮಾಡಲಿಕ್ಕಾಗಲ್ಲ. ನಿದ್ರೆ ಮಾಡದೇ ಇದ್ದಾಗ ನೆಕ್ಸ್ಟ್ ಡೇ ಏನಾಗುತ್ತೆ, ಅವರಿಗೆ ಸ್ಟ್ರೆಸ್ ಲೆವೆಲ್ ತುಂಬ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಕಾರ್ಟಿಸೋಲ್ ಲೆವೆಲ್ ಜಾಸ್ತಿ ಆಗುತ್ತೆ, ಅವರ ರಕ್ತದಲ್ಲಿ ಇರುವಂಥ ಶುಗರ್ನ ಅಂಶ ಜಾಸ್ತಿ ಆಗುತ್ತೆ, ಮತ್ತು ಈ ಪೆರಿಫರಲ್ ಸೆನ್ಸರಿ ನ್ಯೂರೋಪತಿ ಏನಿದೆ ಅದು ಜಾಸ್ತಿ ಆಗ್ತಾ ಹೋಗ್ತದೆ. ಈ ಕಾಯಿಲೆಗೆ ಇರುವಂಥ ಒಂದು ಒನ್ ಆಫ್ ದ ಮೇನ್ ಫೀಚರ್ ಏನಂದರೆ, ಇದು ಯೂಶಲಿ ನಿಧಾನಕ್ಕೆ ಸ್ಟಾರ್ಟ್ ಆಗುತ್ತೆ. ಮೇ ಬಿ ನಮಗೆ ಕಾಲಲ್ಲಿ ಯಾವಾಗಾದರೂ ಒಮ್ಮೆ ಒಂದು ಜೋಮ್ ಅನುಭವ ಆಗಿರ್ಬೋದು, ಅಥವಾ ತುಂಬ ಸಣ್ಣಕ್ಕೆ ಉರಿ ಸ್ಟಾರ್ಟ್ ಆಗಿರ್ಬೋದು, ಕೆಲವು ದಿವಸಗಳಲ್ಲಷ್ಟೇ ಉರಿ ಸ್ಟಾರ್ಟ್ ಆಗ್ಬೋದು. ಸೊ ಬಟ್ ನಾವೇನು ಮಾಡ್ತೀವಿ, ಆ ಟೈಮಲ್ಲಿ ಅದನ್ನು ಇಗ್ನೋರ್ ಮಾಡಿಬಿಡ್ತೀವಿ. ಏನು ತೊಂದರೆ ಇಲ್ಲ, ಇವತ್ತು ನಿನ್ನೆ ಅಷ್ಟೇ ಇತ್ತು, ಇವತ್ತು ಐ ಆಮ್ ಪರ್ಫೆಕ್ಟ್ಲಿ ಆಲ್ ರೈಟ್ ಅಂತ
ಅಂತ ಅನ್ಕೊಳ್ತಾರೆ. ಬಟ್ ಕ್ರಮೇಣ ಏನಾಗುತ್ತೆ, ಈ ಇರಿಟೇಷನ್ ಜಾಸ್ತಿ ಆಗ್ತಾ ಹೋಗ್ತದೆ ಆ್ಯಂಡ್ ಮುಂದೆ ನಮಗೆ ಏನಾಗುತ್ತೆ, ಸಿವಿಯರ್ ಆಗಿರುವಂಥ ಪ್ರಾಬ್ಲಮ್ ಡೆವಲಪ್ ಆಗುತ್ತೆ. ಸೊ ಪಾದದಲ್ಲಿ ಉರಿ ಆಗೋದು, ಪಾದದಲ್ಲಿ ಕರೆಕ್ಟಾಗಿ ಅಂದರೆ ಈ ಟೆಂಪರೇಚರ್ ಜಡ್ಜ್ ಮಾಡ್ಲಿಕ್ಕೆ ಆಗದೆ ಇರೋದು, ಯೂಶ್ವಲಿ ಇದು ಫಸ್ಟ್ ಈ ಪಾದಗಳಲ್ಲೇ ಸ್ಟಾರ್ಟ್ ಆಗುತ್ತೆ. ಎಸ್ಪೆಷಲಿ ಡಯಾಬಿಟಿಕ್ ಪೇಷಂಟ್ಸಲ್ಲಂತೂ ಪಾದಗಳಲ್ಲಿ ಈ ಉರಿ ಸಮಸ್ಯೆಗಳೆಲ್ಲ ಸ್ಟಾರ್ಟ್ ಆಗುತ್ತೆ. ಎಕ್ಸ್ಟ್ರಿಮಿಟೀಸ್ ಎಲ್ಲ, ಕೆಲವರಿಗೆ ಕೈಗಳಲ್ಲಿ ಕೂಡ ಈ ಜೋಮು ಉರಿ ಎಲ್ಲ ಫೀಲ್ ಆಗುತ್ತೆ. ಆ್ಯಂಡ್ ಪಾದಗಳಲ್ಲಿ ಯಾಕೆ ಅದು ಮೇನ್ಲಿ ಆಗುತ್ತೆ ಅಂದರೆ, ಪಾದ ಈಸ್ ವೆರಿ ಫಾರ್ ಫ್ರಮ್ ಹಾರ್ಟಿಂದ ತುಂಬ ದೂರ ಇರುವಂಥ ಜಾಗ. ಸೊ ಅಲ್ಲಿ ಇರುವಂಥ ಸಣ್ಣ ರಕ್ತನಾಳಗಳಲ್ಲಿ ಸರ್ಕ್ಯುಲೇಷನ್ ಸರಿಯಾಗಿ ಆಗದೆ ಇದ್ದಾಗ ಏನಾಗುತ್ತೆ, ನರಗಳಿಗೆ ಇರಿಟೇಷನ್ ಆಗಿ ಈ ಥರ ಸಮಸ್ಯೆಗಳು ಸ್ಟಾರ್ಟ್ ಆಗುತ್ತೆ. ಸೊ ಸಣ್ಣ ಉರಿ ಸ್ಟಾರ್ಟ್ ಆಯಿತು, ನಿಮಗೆ ಡಯಾಬಿಟಿಸ್ ಪ್ರಾಬ್ಲಮ್ ಇದೆ ಅಥವಾ ಬೇರೆ ಏನಾದರೂ ಒಂದು ಕಾಯಿಲೆ ಇದೆ ಅಂದರೆ ನಾವೇನು ಮಾಡಬೇಕು, ಇಮ್ಮಿಡಿಯೇಟ್ಲಿ ಅದು ತೋರಿಸಿ ಅದಕ್ಕಿರುವಂಥ ಟ್ರೀಟ್ಮೆಂಟ್ಗಳು ತಗೊಂಡ್ರೆ, ಅವ್ರು ಮೇ ಬಿ ಎಲ್ಲದಕ್ಕೂ ಡಾಕ್ಟರ್ ಹತ್ರ ಹೋಗಿ ತೋರಿಸಲೇಬೇಕು ಅಂತ ಇಲ್ಲ, ಕೆಲವು ಮನೆಯಲ್ಲಿ ಮಾಡ್ಲಿಕ್ಕೆ ಆಗುವಂಥ ಸಿಂಪಲ್ ಟಿಪ್ಸ್ ಫಾಲೋ ಮಾಡಿದ್ರು ಸಾಕು. ನಮಗೊತ್ತು ನಮ್ಮ ನರಗಳಿಗೆ ಮೇನ್ಲಿ ಬೇಕಾಗಿರುವಂಥ ತುಂಬ ಪೌಷ್ಟಿಕಾಂಶಗಳಿದೆ. ಅದು ವಿಟಮಿನ್ B12 ಇರ್ಬೋದು, B6 ಇರ್ಬೋದು, ಎಲ್ಲ ವಿಟಮಿನ್ B ಕಾಂಪ್ಲೆಕ್ಸ್ ಇರ್ಬೋದು, ಒಮೆಗಾ 3 ಫ್ಯಾಟಿ ಆಸಿಡ್ ಇರ್ಬೋದು, ವೈಟಮಿನ್ D ಇರ್ಬೋದು, ವೈಟಮಿನ್ C ಇರ್ಬೋದು. ಸೊ ಈ ಥರ ಪೌಷ್ಟಿಕಾಂಶಗಳು ನಾವು ಈ ಥರ ಒಂದು ಸಮಸ್ಯೆ ಇದ್ದಾಗ ಅಥವಾ ಈ ಥರ ಸಮಸ್ಯೆ ಬರಲಿಕ್ಕಿರುವಂಥ ಕಾಯಿಲೆಗಳಿದ್ದಾಗ, ಅಂದರೆ ಮೆಟಬಾಲಿಕ್ ಸಿಂಡ್ರೋಮ್ ಅಂದರೆ ಸಕ್ಕರೆ ಕಾಯಿಲೆ, ಈ ಥರ ಕಾಯಿಲೆಗಳಿದ್ದಾಗ ನಾವು ಕಾನ್ಸ್ಟೆಂಟ್ಲಿ ಈ ಥರ ಲೈಕ್ ವೈಟಮಿನ್ಸ್ದೆಲ್ಲ ಸಪ್ಲೈ ತಗೊಳ್ತಾ ಇದ್ದರೆ ನಮಗೆ ನರಗಳದ್ದು ಕಾಂಪ್ಲಿಕೇಶನ್ ಆಗೋದೇ ಇಲ್ಲ. ಅದೆಲ್ಲ ನೀವು ಸಪ್ಲಿಮೆಂಟ್ಸೇ ತಗೋಬೇಕು ಅಂತ ಇಲ್ಲ, ನೀವು ಪ್ರತಿ ದಿವಸ ಒಂದು ಗ್ರೀನ್ ಜ್ಯೂಸ್ ಮಾಡಿ ಕುಡಿದ್ರೆ ಸಾಕು, ಚೆನ್ನಾಗಿ ಹಣ್ಣುಗಳನ್ನು ತಿಂದರೆ ಸಾಕು, ನಾವು ತಗೊಳ್ಳುವಂಥ ಆಹಾರದಲ್ಲಿ ನಮ್ಮ ನರಗಳಿಗೆ ಬೇಕಾಗಿರುವಂಥ ಪೌಷ್ಟಿಕಾಂಶಗಳು ಇದೆ ಅಂತ ನೀವು ಕನ್ಫರ್ಮ್ ಮಾಡಿಕೊಂಡ್ರು ಸಾಕು. ಸೊ ಪಾದದಲ್ಲಿ ಉರಿ, ಜೋಮ್ ಅಥವಾ ಒಂಥರ ಮರಗಟ್ಟದ ಫೀಲಿಂಗ್ ಅಥವಾ ಟಿಂಗ್ಲಿಂಗ್ ಸೆನ್ಸೇಷನ್, ನಾವು ಪಿನ್ಸ್ ಆ್ಯಂಡ್ ನೀಡಲ್ಸ್ ಅಂತ ಹೇಳ್ತೀವಿ. ಅಂದರೆ ಎಲ್ಲೆಲ್ಲೋ ನಮಗೆ ಕೆಲವು ಸಲ ಪೇಯ್ನ್ ಅನುಭವ ಆಗುತ್ತೆ, ಕೆಲವು ಸಲ ಚುಚ್ಚಿದಂಗೆ ಆಗುತ್ತೆ, ಕೆಲವು ಸಲ ಏನೋ ಒಂದು ಹುಳ ಹೋದಂಗೆ ಅನಿಸುತ್ತೆ, ಅಥವಾ ಕೆಲವು ಕಡೆ ತಂಪು ಫೀಲಿಂಗ್ ಆಗುತ್ತೆ, ಕೆಲವು ಕಡೆ ಬಿಸಿ ಫೀಲಿಂಗ್ ಆಗುತ್ತೆ. ಸೊ ಇದು ಕೂಡ ಈ ನರಗಳ ಇರಿಟೇಷನ್ ಇದ್ದಾಗ ಬಾಡಿ ತೋರಿಸುವಂಥ ಸೈನ್ಸ್. ಯಾಕೆಂದರೆ ಸೆನ್ಸರಿ ನ್ಯೂರೋಪತಿ ಅಂತ ನಾವು ಇದಕ್ಕೆ ಹೇಳ್ತೀವಿ. ಯಾಕೆ ಸೆನ್ಸರಿ ಅಂದರೆ ಏನು, ಆ ಸೆನ್ಸನ್ನು ನಮಗೆ ಟಚ್ ಇರ್ಬೋದು, ಪೇಯ್ನ್ ಇರ್ಬೋದು, ಬಿಸಿ ಇರ್ಬೋದು, ಕೋಲ್ಡ್ ಇರ್ಬೋದು, ಇದರನ್ನೆಲ್ಲ ಅರ್ಥ ಮಾಡಿ ನಮ್ಮ ಬ್ರೈನಿಗೆ ರಿಲೇ ಮಾಡುವ ನರಗಳದು. ಸೊ ಅದಕ್ಕೆ ಏನಾದರೂ ಒಂದು ಇರಿಟೇಷನ್ ಆದಾಗ ಏನಾಗುತ್ತೆ, ನಮಗೆ ಈ ಥರ ಸೆನ್ಸೇಷನ್, ಏನೆಲ್ಲ ಆಲ್ಟರ್ಡ್ ಸೆನ್ಸೇಷನ್ ಫೀಲ್ ಆಗುತ್ತೆ. ಸೊ ಈ ಥರ ಸೈನ್ಸ್ ಯಾರಿಗಾದರೂ ಕಂಡ್ರೆ ಇಮ್ಮಿಡಿಯೇಟ್ಲಿ ಡಾಕ್ಟ್ರಿಗೆ ತೋರಿಸಬೇಕು, ಅದಕ್ಕಿರುವಂಥ ಟ್ರೀಟ್ಮೆಂಟ್ಗಳು ಕೂಡ ತಗೋಬೇಕು. ಇನ್ನು ನೆಕ್ಸ್ಟ್ ಸೈನ್ ಏನಂದರೆ, ನಮ್ಮ ಮಸಲ್ ವೀಕ್ನೆಸ್ ಡೆವಲಪ್ ಆಗುತ್ತೆ. ಕೆಲವರಿಗೆ ನಾವು ನೋಡ್ತೀವಿ, ಅವರು ರೆಗ್ಯುಲರ್ ಆಗಿ ಚೆನ್ನಾಗಿ ನಡೆಯೋರು ಇರ್ತಾರೆ, ಬಟ್ ಸಡನ್ ಆಗಿ ಸರಿಯಾಗಿ ನಡಿಲಿಕ್ಕೆ ಆಗ್ತಾ ಇಲ್ಲ. ಅವರು ನಡೆಯೋ ಪ್ಯಾಟರ್ನಲ್ಲಿ ಏನೋ ಒಂದು ಸಣ್ಣ ಚೇಂಜ್ ಅಬ್ಸರ್ವ್ ಮಾಡಿದರೆ ನಮಗೆ ಗೊತ್ತಾಗುತ್ತೆ ಅವ್ರದ್ದು ಯಾವುದಾದ್ರೂ ಒಂದು ಮಸಲ್ ವೀಕ್ ಆಗ್ತಾ ಇದೆ. ಸೊ ಮಸಲ್ ವೀಕ್ ಆದಾಗ ಏನಾಗುತ್ತೆ, ಈಗ ನಮಗೊಂದು ಆ್ಯಕ್ಷನ್ ಮಾಡಬೇಕು ಅಂತಿದ್ರೆ, ಈಗ ಕೈ ನಾನು ಹೀಗೆ ಮಡಚಬೇಕು ಅಂದರೆ ಇಲ್ಲಿರೋ ಮಸಲ್ ಟೈಟ್ ಆಗಬೇಕು, ಅದರ ಆಪೋಸಿಟ್ ಇರೋ ಮಸಲ್ ಏನಿದೆ ಅದು ರಿಲ್ಯಾಕ್ಸ್ ಆಗಬೇಕು. ಸೊ ಯಾವುದಾದ್ರೂ ಒಂದು ಮಸಲಲ್ಲಿ ಏನಾದರೂ ಸಮಸ್ಯೆ ಇದ್ದರೂ ಕೂಡ ನನಗೆ ಆ ಆ್ಯಕ್ಟಿವಿಟಿ ಸರಿಯಾಗಿ ಮಾಡಲಿಕ್ಕೆ ಆಗಲ್ಲ. ಈಗ ಕೈ ಎತ್ತಲಿಕ್ಕೆ ನನ್ನ ಡೆಲ್ಟಾಯ್ಡ್ ಮಸಲ್ ಇದು ಸರಿಯಾಗಿ ಆ್ಯಕ್ಟಿವ್ ಆಗಿಲ್ಲ, ಸರಿಯಾಗಿ ಸ್ಟ್ರಾಂಗ್ ಇಲ್ಲ ಅಂದರೆ ನಾನು ಏನು ಕೈ ಎತ್ತೇನೆ, ಹಿಂಗೆ ಎತ್ತೇನೆ ಕೈ. ಸೊ ಅವಾಗ ಏನಾಗುತ್ತೆ, ನಮಗೆ ಆ ಮಸಲ್ ವೀಕ್ನೆಸ್, ಆ ಮಸಲ್ಗೆ ಇನ್ನೂ ಆ್ಯಕ್ಷನ್ ಇರಲ್ಲ. ನಾವು ಏನೂ ಆ್ಯಕ್ಷನ್ ಮಾಡದೇ ಇದ್ದಾಗ ಏನಾಗುತ್ತೆ, ಅದು ಡಿಸ್ಯೂಸ್ ಎಟ್ರೋಫಿ ಅಂತ ಹೇಳ್ತೀವಿ. ಅಂದರೆ ಆ ಮಸಲ್ ಯೂಸ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಅದಕ್ಕೆ ಏನೂ ಆ್ಯಕ್ಟಿವಿಟಿ ಇಲ್ಲ, ಆ ಮಸಲ್ ಸಣ್ಣ ಆಗ್ತಾ ಬರ್ತದೆ. ಈಗ ಕೆಲವರಿಗೆ ನೀವು ತುಂಬ ಸಲ ನೋಡಿರ್ತೀರ, ಕೆಲವು ನರಗಳ ಸಮಸ್ಯೆ ಇದ್ದಾಗ ಇನಿಷಿಯಲಿ ನಮಗೆ ಗೊತ್ತಾಗಲ್ಲ. ಮೇ ಬಿ ಇನಿಷಿಯಲಿ ನಮಗೆ ಬರೆಯೋಕ್ಕಾಗದೇ ಇರ್ಬೋದು, ಮೇ ಬಿ ನಾವು ಪೆನ್ ಹಿಡಿಯುವಾಗ ಕೈಯಿಂದ ಜಾರ್ತಾ ಇರ್ಬೋದು, ನಮಗೆ ಸರಿಯಾಗಿ ಅಕ್ಷರಗಳು ಬರೆಯೋಕ್ಕಾಗ್ತಾ ಇಲ್ಲ. ಆ್ಯಂಡ್ ಕ್ರಮೇಣ ನಾವು ನೋಡ್ತೀವಿ ನಮ್ಮ ಕೈಯಲ್ಲಿರುವಂಥ ಮಸಲ್ಸ್, ಮೇ ಬಿ ಇಲ್ಲಿ ಇರುವಂಥ ಮಸಲ್ಸ್ ಇರ್ಬೋದು, ಥೀನಾರ್ ಹೈಪೋಥೀನಾರ್ ಎಮಿನೆನ್ಸ್ ಅಂತ ಹೇಳ್ತೀವಿ, ಇಲ್ಲಿರೋ ಮಸಲ್ಸ್ ಇರ್ಬೋದು ಅಥವಾ ಇಲ್ಲಿ ಇರೋ ಮಸಲ್ಸ್ ಇರ್ಬೋದು, ಇದು ತುಂಬ ವೀಕ್ ಆಗುತ್ತೆ. ಕೆಲವು ನರಗಳ ಸಮಸ್ಯೆ ಇರುವಂಥ ಕ್ರಾನಿಕ್ ಡಯಾಬಿಟಿಕ್ ಪೇಷಂಟ್ಸು ತುಂಬ ನಮಗೆ ಮೋಟಾರ್ ನ್ಯೂರಾನ್, ಇದು ಸೆನ್ಸರಿ ಅಲ್ಲ, ಇದು ಮೋಟಾರ್ ನರಗಳದ್ದು ವೀಕ್ನೆಸ್ಸಿಂದ ಆಗುವಂಥದ್ದು. ಸೊ ಮೋಟಾರ್ ನರಗಳು ವೀಕ್ನೆಸ್ ಆದಾಗ ಏನಾಗುತ್ತೆ, ಈ ಮಸಲ್ ಆ್ಯಕ್ಷನ್ ಏನೂ ಇರಲ್ಲ, ಈ ಮಸಲ್ ವೀಕ್ ಆಗಿ ತುಂಬ ವೇಸ್ಟ್ ಆಗುತ್ತೆ. ಸೊ ನಮ್ಮ ಬಾಡಿಯಲ್ಲಿ ನಾವು ರೆಗ್ಯುಲರ್ಲಿ ಮಾಡ್ತಾ ಇರುವಂಥ ಏನೋ ಒಂದು ಆ್ಯಕ್ಟಿವಿಟಿ ನಮಗೆ ಮಾಡಲಿಕ್ಕೆ ಆಗ್ತಾ ಇಲ್ಲ, ಸಡನ್ಲಿ ಕೈ ವೀಕ್ ಆಗ್ತಾ ಇದೆ, ಅಥವಾ ಕೆಲವರಿಗೆ ಏನಾಗುತ್ತೆ, ಟ್ರಮರ್ ಸ್ಟಾರ್ಟ್ ಆಗುತ್ತೆ. ಏನೋ ಒಂದು ಆ್ಯಕ್ಷನ್ ಮಾಡ್ಲಿಕ್ಕೆ ಹೋದ ಕೂಡಲೇ ಟ್ರಮರ್ ಸ್ಟಾರ್ಟ್ ಆಗಿರುತ್ತೆ, ಅಥವಾ ಒಂದು ಸ್ವಲ್ಪ ಹೆವಿ ವರ್ಕ್ ಮಾಡುವಾಗ ಕ್ಲಾನಸ್ ಅಂತ ಹೇಳ್ತೀವಿ, ಮಸಲ್ ತುಂಬ ಹಿಂಗೆ ವೈಬ್ರೇಟ್ ಆಗ್ತಾ ಇರ್ತದೆ. ಇನ್ನು ಕೆಲವರಿಗೆ ಮಸಲ್ ಒಂದು ಫ್ಯಾಸಿಕ್ಯುಲೇಷನ್ಸ್ ಅಂತ ಹೇಳ್ತೀವಿ, ಅಂದರೆ ಯಾವುದಾದ್ರೂ ಒಂದು ಪೋರ್ಷನ್ಲಿ ಸಣ್ಣಕ್ಕೆ ಇದು ಅಲುಗಾಡ್ತಾ ಇರ್ತದೆ. ಸೊ ಆ ಥರ ಸಮಸ್ಯೆ ಇದ್ದರೂ ಕೂಡ ಅದು ಮುಂದೆ ನಮಗೆ ಆಗ್ಲಿಕ್ಕಿರುವಂಥ ಏನೋ ಒಂದು ವೀಕ್ನೆಸ್ದು ಲಕ್ಷಣ ಇರ್ಬೋದು. ಸೊ ಆ ಥರ ಸಮಸ್ಯೆ ಇದ್ದರೆ ನಾವೇನು ಮಾಡಬೇಕು, ಆ ನರಗಳಿಗೆ ಅದರದ್ದು ಹೆಲ್ತ್ ಇಂಪ್ರೂವ್ ಆಗಲಿಕ್ಕೆ ಬೇಕಾಗಿರುವಂಥ ಪೌಷ್ಟಿಕಾಂಶಗಳಿರುವಂಥ ಆಹಾರ, ಅಥವಾ ಎಲ್ಲದೂ ಈ ಆಹಾರದಲ್ಲೇ ಸರಿ ಆಗಬೇಕು ಅಂತಿಲ್ಲ, ಕೆಲವು ಸಲ ನಮಗೆ ಮೆಡಿಸಿನ್ಸ್ ಬೇಕಾಗ್ಬೋದು. ಸೊ ಇನ್ ದ್ಯಾಟ್ ಕೇಸ್ ನಾವು ಆ ಥರ ಮೆಡಿಸಿನ್ಸ್ ತೊಗೊಂಡು ಈ ಪ್ರಾಬ್ಲಮನ್ನು ಇನಿಷಿಯಲಿ ಸಾಲ್ವ್ ಮಾಡಿದರೆ ಮುಂದೆ ಆಗಲಿಕ್ಕಿರುವಂಥ ಡಿಸಬಿಲಿಟಿ ಪ್ರಿವೆಂಟ್ ಮಾಡಲಿಕ್ಕಾಗುತ್ತೆ. ಮೇ ಬಿ ಕೈಯಲ್ಲಿ ಸ್ವಲ್ಪ ವೀಕ್ನೆಸ್ ಬಂದಾಗಲೇ ನಾವು ಅದಕ್ಕಿರುವಂಥ ಆಯುರ್ವೇದಿಕ್ ಟ್ರೀಟ್ಮೆಂಟ್ಸ್ಗಳೆಲ್ಲ ಇದೆ, ತುಂಬ ಚೆನ್ನಾಗಿ ನಮ್ಮ ನರಗಳ ಹೆಲ್ತ್ ಇಂಪ್ರೂವ್ ಮಾಡಲಿಕ್ಕಿರುವಂಥ
ಸಂಬಂಧ ಎಷ್ಟೋ ಆಯುರ್ವೇದಿಕ್ ಟ್ರೀಟ್ಮೆಂಟ್ಸ್ ಇದೆ ಆ್ಯಂಡ್ ದೇ ಆರ್ ವೆರಿ ಎಫೆಕ್ಟಿವ್. ಅಥವಾ ಫಿಸಿಯೋಥೆರಪಿಕ್ ಟ್ರೀಟ್ಮೆಂಟ್ಸ್ ಇದೆ, ಅಕ್ಯುಪಂಕ್ಚರ್ ಇದೆ. ಸೊ ಈ ಥರ ಟ್ರೀಟ್ಮೆಂಟ್ಗಳು ನಾವು ತಗೊಂಡಾಗ ಏನಾಗುತ್ತೆ, ನಾವು ಆರ್ಟಿಫಿಷಿಯಲಿ ಅದನ್ನು ಸ್ಟಿಮ್ಯುಲೇಟ್ ಮಾಡಿ ಆ ನರಗಳದ್ದು ಹೆಲ್ತನ್ನು ನಾವು ರೀಗೇನ್ ಮಾಡ್ತೀವಿ. ಬಟ್ ಇನಿಷಿಯಲಿನೇ ಆಗಬೇಕು, ಎಲ್ಲ ಮಸಲ್ ವೇಸ್ಟಿಂಗ್ ಎಲ್ಲ ಆದಮೇಲೆ ನಾವು ಟ್ರೀಟ್ಮೆಂಟಿಗೆ ಹೋದರೆ ಏನಾಗುತ್ತೆ, ಅದು ತುಂಬ ಟೈಮ್ ಹಿಡಿಯುತ್ತೆ. ಸೊ ಇನಿಷಿಯಲಿ ಮಾಡಿದ್ರೆ ಅರ್ಲಿಯರ್ ದ ಬೆಸ್ಟ್. ಬೇಗ ನಾವು ಹೇಳ್ತೀವಲ್ಲ, ಸ್ಟಿಚ್ ಇನ್ ಟೈಮ್ ಸೇವ್ಸ್ 9 ಅಂತ ಹೇಳ್ತೀವಿ. ಅಂದರೆ ಆದಷ್ಟು ಬೇಗ ನಾವೊಂದು ಇದನ್ನು ಟ್ರೀಟ್ಮೆಂಟ್ ತಗೊಂಡ್ರೆ ನಮಗೆ ಅದು ಬೇಗ ಕಂಪ್ಲೀಟ್ ಮಾಡಲಿಕ್ಕಾಗುತ್ತೆ, ರಿಸಲ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಇನ್ನು ನೆಕ್ಸ್ಟ್ ಇಸ್ ಲ್ಯಾಕ್ ಆಫ್ ಕೋಆರ್ಡಿನೇಷನ್. ಅಂದರೆ ನಾವು ಮಾಡ್ತಾ ಇರುವಂಥ ರೆಗ್ಯುಲರ್ಲಿ ಮಾಡ್ತಾ ಇರುವಂಥ ಒಂದು ಫೈನ್ ಆ್ಯಕ್ಟಿವಿಟಿ, ಮೇ ಬಿ ನಾವೊಂದು ನೀಡಲ್ ತಗೊಂಡು ಅದರೊಳಗೆ ಥ್ರೆಡ್ ಹಾಕಬೇಕು, ಫೈನ್ ಆ್ಯಕ್ಟಿವಿಟಿ ಅಲ್ವಾ, ನಿಧಾನಕ್ಕೆ ಹೋಲ್ ಎಲ್ಲಿದೆ ನೋಡಿ ಕರೆಕ್ಟಾಗಿ ಹಾಕಬೇಕು. ಬಟ್ ಅದು ನಮಗೆ ಹಾಕ್ಲಿಕ್ಕೆ ಆಗ್ತಾ ಇಲ್ಲ. ನಾವು ರೆಗ್ಯುಲರ್ಲಿ ಬಟನ್ಸ್ ಹಾಕ್ತಿದ್ವಿ, ನಾವು ಬಟನ್ ಎಷ್ಟು ಬೇಗ ಹಾಕ್ತೀವಿ, ಪಟ 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 ಬಟನ್ ಹಾಕ್ಬಿಡ್ತೀವಿ. ಬಟ್ ಕೆಲವು ಸಲ ಏನಾಗುತ್ತೆ, ಈ ನರಗಳ ವೀಕ್ನೆಸ್ ಸ್ಟಾರ್ಟ್ ಆದಾಗ ಈ ಆ್ಯಕ್ಟಿವಿಟಿ ನಮಗೆ ಸರಿಯಾಗಿ ಮಾಡಲಿಕ್ಕೆ ಆಗಲ್ಲ. ಎಷ್ಟೋ ಸಲ ನರಗಳದ್ದು ಸಮಸ್ಯೆ ಇದ್ದಾಗ ನಾವು ಟಫ್ ಆಗಿರುವಂಥ ವರ್ಡ್ಸ್ ನಮಗೆ ಅಟರ್ ಮಾಡಲಿಕ್ಕೆ ಆಗ್ತಾ ಇಲ್ಲ, ಸರಿಯಾಗಿ ಮಾತಾಡ್ಲಿಕ್ಕೆ ಆಗಲ್ಲ. ಏನೋ ಒಂದು ವರ್ಡ್ ಮಾತಾಡುವಾಗ ಸ್ಲಿಪ್ ಆಫ್ ಟಂಗ್ ಆಗುತ್ತೆ, ಅದು ಕರೆಕ್ಟಾಗಿ ಪ್ರೊನೌನ್ಸ್ ಮಾಡಲಿಕ್ಕೆ ಆಗಲ್ಲ. ನಾವು ಎಷ್ಟೋ ನೋಡ್ತೀವಿ, ನಾವು ಮೊದಲು ರೆಗ್ಯುಲರ್ ಒಬ್ಬರ ಹತ್ರ ಮಾತಾಡ್ತಾ ಇರ್ತೀವಿ, ಅವರು ತುಂಬ ಚೆನ್ನಾಗಿ ಮಾತಾಡ್ತಾರೆ. ಬಟ್ ಆಫ್ಟರ್ ಮೇ ಬಿ 1 or 2 years ನಾವು ಭೇಟಿಯಾಗಿ ಮಾತಾಡುವಾಗ ಅವರ ಮಾತು ಸರಿಯಾಗಿ ಅರ್ಥ ಆಗ್ತಾ ಇಲ್ಲ, ಒಂಥರ ಸ್ಲರ್ಡ್ ಸ್ಪೀಚ್ ಅಂತ ಹೇಳ್ತೀವಿ, ಸರಿಯಾಗಿ ಅಕ್ಷರಗಳದ್ದು ಸ್ಫುಟತೆಯಿಂದ ಅವರಿಗೆ ಹೇಳಲಿಕ್ಕೆ ಆಗ್ತಾ ಇಲ್ಲ. ಸೊ ಈ ಥರ ಸಮಸ್ಯೆ ಕೂಡ ನರಗಳ ವೀಕ್ನೆಸ್ಸಿಂದ ಲಕ್ಷಣ ಇರ್ಬೋದು. ನೆಕ್ಸ್ಟ್ ಪಾಯಿಂಟ್ ಇಸ್ ಲ್ಯಾಕ್ ಆಫ್ ಬ್ಯಾಲೆನ್ಸ್. ಅಂದರೆ ಸರಿಯಾಗಿ ಬ್ಯಾಲೆನ್ಸ್ ಸಿಗ್ತಾ ಇಲ್ಲ. ಒಮ್ಮೊಮ್ಮೆ ಹಿಂಗೆ ತಲೆ ಒಂದ್ಸಲ ಚಕ್ರ ಬಂದಂಗೆ ಅನಿಸುತ್ತೆ, ನಡೆಯುವಾಗ ಒಂದು ಸೈಡ್ಗೆ ಜೋಲಿ ಹೋಗುತ್ತೆ. ಸೊ ಈ ಥರ ಸಮಸ್ಯೆ ಇದ್ದರೂ ಕೂಡ ವಿ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ಯಾಕಂದರೆ ಅದು ಡೈರೆಕ್ಟ್ಲಿ ಬ್ರೈನ್ದೇ ಸಮಸ್ಯೆ ಇರ್ಬೋದು, ಅಥವಾ ಸ್ಪೈನಲ್ ಕಾರ್ಡ್ ಇಶ್ಯೂಸ್ ಇರ್ಬೋದು, ಮೇ ಬಿ ನಮ್ಮ ಮೋಟಾರ್ ನರ್ವ್ಸು ಅಥವಾ ಪೆರಿಫಲ್ ಸೆನ್ಸರಿ ನರ್ವ್ದು ಸಮಸ್ಯೆ ಇದ್ದಾಗ ಕೂಡ ಆಗುತ್ತೆ. ಬಟ್ ಅದು ತುಂಬ ಅಡ್ವಾನ್ಸ್ ಆದರೆ ಮಾತ್ರ ಆಗುತ್ತೆ. ಸೊ ಈ ಥರ ಸಮಸ್ಯೆ ಇದ್ದರೆ ನಾವೇನು ಮಾಡಬೇಕು, ಇಮ್ಮಿಡಿಯೇಟ್ಲಿ ತೋರಿಸ್ಬೇಕು. ಯಾಕೆಂದರೆ ಕೆಲವು ಸಲ ಏನಾಗುತ್ತೆ, ನಮ್ಮ ಬ್ರೈನ್ ಏನಿದೆ ಇಟ್ ಇಸ್ ವೆರಿ ಬ್ರಿಲಿಯಂಟ್, ಸಡನ್ನಾಗಿ ಅದಕ್ಕೆ ಅಡ್ಜಸ್ಟ್ ಮಾಡ್ಕೊಂಡ್ಬಿಡುತ್ತೆ. ಸೊ ಒಂದ್ಸಲ ಜೋಲಿ ಬಂದು ಮತ್ತೆ ನಮಗೆ 4-5 ದಿವಸ ಏನೂ ಸಮಸ್ಯೆ ಇರಬೇಕು ಅಂತಿಲ್ಲ. ಸೊ ಆವಾಗ ನಾವೇನು ಅನ್ಕೊಳ್ತೀವಿ, ನನ್ನ ಕಾಯಿಲೆ ಕಂಪ್ಲೀಟ್ಲಿ ಕಡಿಮೆ ಆಗಿದೆ. ಬಟ್ ಆದರೂ ನಾವೇನು ಮಾಡಬೇಕು, ಮೇ ಬಿ ವೆರಿ ಸಿಂಪಲ್ ರೀಸನ್ ಇರ್ಬೋದು. ನಾವು ಬೆಳಿಗ್ಗೆ ಸರಿಯಾಗಿ ತಿಂಡಿ ಮಾಡಲಿಲ್ಲ, ನಮ್ಮ ಬಾಡಿಯಲ್ಲಿ ಗ್ಲುಕೋಸ್ ಲೆವೆಲ್ ತುಂಬ ಕಮ್ಮಿ ಇದ್ದರೂ ಕೂಡ ನಮ್ಗೆ ಇದೇ ಥರ ಸಮಸ್ಯೆ, ಅಂದರೆ ಒಂಥರ ಗಿಡ್ಡಿನೆಸ್ ಬರುವಂಥ ಸಾಧ್ಯತೆ ಇದೆ. ಬಟ್ ರಿಪೀಟೆಡ್ಲಿ ಅದು ಬರ್ತಾ ಇದ್ದರೆ ನಾವು ಇಮ್ಮಿಡಿಯೇಟ್ಲಿ ಅದು ಡಾಕ್ಟ್ರಿಗೆ ತೋರಿಸ್ಬೇಕು, ಅದಕ್ಕೆ ಬೇಕಾಗಿರುವಂಥ ಟೆಸ್ಟ್ಗಳು ಮಾಡಬೇಕು. ಅದು ನಮ್ಮ ಬ್ರೈನಲ್ಲಿರುವಂಥ ಏನಾದರೂ ಸಮಸ್ಯೆಯಿಂದ ಇದೆಯಾ, ಅಥವಾ ನಮ್ಮ ರೆಗ್ಯುಲರ್ ಏನಾದರೂ ಮೆಟಬಾಲಿಕ್ ಸಿಂಡ್ರೋಮಿಂದ ಆಗ್ತಾ ಇದೆಯಾ, ಅಥವಾ ಏನಾದರೂ ಸಿಂಪಲ್ ಆಗಿರುವಂಥ ಡೆಫಿಷಿಯನ್ಸಿ ಇದೆಯಾ ಅಂತ ನಾವು ಐಡೆಂಟಿಫೈ ಮಾಡಿ ಅದಕ್ಕೆ ಟ್ರೀಟ್ಮೆಂಟ್ ಕೊಡಲೇಬೇಕಾಗಿದೆ. ಎಷ್ಟೋ ಸಲ ನಾವು ಇಗ್ನೋರ್ ಮಾಡಿಬಿಡ್ತೀವಿ. ನಮಗೆ ತಲೆ ಚಕ್ರವನ್ನು ಬಿದ್ದು ಕೂಡಲೇ ನಾವೇನು ಮಾಡ್ತೀವಿ, ಮುಖಕ್ಕೆ ನೀರು ಹಾಕಿ ಅವ್ರನ್ನ ಎಬ್ಸಿಬಿಡ್ತೀವಿ, ಮತ್ತು ನಾವೇನು ಅದಕ್ಕೆ ಟ್ರೀಟ್ಮೆಂಟ್ಗಳು ಕೊಡಲ್ಲ, ಏನು ಡಯಾಗ್ನೋಸಿಸ್ ಕೂಡ ಮಾಡಲ್ಲ. ಬಟ್ ಲೇಟೆಸ್ಟ್ ಸ್ಟೇಜಲ್ಲಿ ನಮಗೆ ಗೊತ್ತಾಗುತ್ತೆ ಅವರಿಗೆ ಬೇರೆ ಏನೋ ಸಮಸ್ಯೆ ಇತ್ತು, ಬೇರೆ ಏನೋ ಮೇಜರ್ ಕಾಯಿಲೆ ಇತ್ತು, ಅದು ಕರೆಕ್ಟ್ ಟೈಮ್ಗೆ ಟ್ರೀಟ್ಮೆಂಟ್ ಕೊಟ್ಟರೆ ಚೆನ್ನಾಗಿ ಗುಣ ಮಾಡೋಲಿಕ್ಕೆ ಆಗ್ತಿತ್ತು. ಆ್ಯಂಡ್ ಈಗ ಇದು ತುಂಬ ಜಾಸ್ತಿ ಆಗಿಬಿಟ್ಟಿದೆ, ಅವರಿಗೆ ಸರಿಯಾಗಿ ನಡೆಯೋಕ್ಕಾಗಲ್ಲ. ಆ್ಯಂಡ್ ಮೇನ್ಲಿ ಗೇಟ್, ನಾವು ನಡೆಯೋಂಥ ಪ್ಯಾಟರ್ನಲ್ಲಿ ಏನಾದರೂ ನಮಗೆ ಡಿಫ್ರೆನ್ಸ್ ಫೀಲ್ ಆದರೆ, ಕೆಲವು ಸಲ ಏನಾಗುತ್ತೆ, ನೀವೇ ಅಬ್ಸರ್ವ್ ಮಾಡಿರ್ತೀರ, ನಾವು ನಡ್ಕೊಂಡು ಹೋಗ್ತಾ ಇರ್ತೀವಿ, ಸಡನ್ಲಿ ಸ್ಲಿಪ್ ಆಗಿಬಿಡುತ್ತೆ, ಸಡನ್ಲಿ ನಮಗೊಂದು ಕರೆಕ್ಟಾಗಿ ಒಂದು ಗ್ರಿಪ್ ಸಿಗಲ್ಲ, ನಾವು ತಿರುಗಿ ನೋಡ್ತೀವಿ, ಕೆಳಗೆ ನೋಡ್ತೀವಿ, ಆ ನೆಲ ಏನಿದೆ ಅದಕ್ಕೆ ಸರಿಯೇ ಇರುತ್ತೆ, ಲೆವೆಲೇ ಇರುತ್ತೆ. ಬಟ್ ಸಡನ್ಲಿ ಮತ್ತು ನಡೆಯುವಾಗ ಈ ಥರ ಆಗ್ತಾ ಇದ್ದರೆ ಅದು ಕೂಡ ನರಗಳ ವೀಕ್ನೆಸ್ಸಿಂದ ಇರ್ಬೋದು. ಈ ಥರ ಸಿಂಪ್ಟಮ್ಸ್ ಇದ್ದರೆ ನಾವು ಡಾಕ್ಟ್ರಿಗೆ ತೋರಿಸಿ ಅದಕ್ಕಿರುವಂಥ ಕಾರಣ ಮತ್ತು ಅದಕ್ಕಿರುವಂಥ ಟ್ರೀಟ್ಮೆಂಟ್ ಏನಿದೆ ಅದು ಕರೆಕ್ಟಾಗಿ ತಗೊಳ್ಳೇಬೇಕು. ಇನ್ನು ಕೆಲವರಲ್ಲಿ ಈ ನರಗಳು ವೀಕ್ನೆಸ್ ಇರುವಾಗ ಬೇರೆ ಏನೂ ಸೈನ್ಸ್ ಇರಲ್ಲ, ಬಟ್ ತುಂಬ ಸುಸ್ತು, ಏನೂ ಮಾಡೋದು ಬೇಡ, ಸುಮ್ಮನೆ ಕೂರುವ ಅಂತ ಒಂಥರ ಫೀಲಿಂಗ್. ಕೆಲವರಿಗೆ ಅವರದ್ದು ಫೇಶಿಯಲ್ ಎಕ್ಸ್ಪ್ರೆಷನ್ ಚೇಂಜ್ ಆಗುತ್ತೆ, ಒಂಥರ ಏನು ಎಕ್ಸ್ಪ್ರೆಷನ್ಲೆಸ್ ಫೇಸ್ ಅಂತ ಹೇಳ್ತೀವಿ. ಈಗ ನೀವು ಪಾರ್ಕಿನ್ಸಾನಿಸಮ್ ಅಲ್ಲೆಲ್ಲ ನೋಡಿರ್ತೀರ, ನಾವು ಏನೇ ಹೇಳಿದ್ರು ಅವ್ರು ಹೀಗೇ ಇರ್ತಾರೆ, ಅದಕ್ಕೆ ಕರೆಕ್ಟಾಗಿರುವಂಥ ಒಂದು ರೆಸ್ಪಾನ್ಸ್ ಇರಲ್ಲ. ಸೊ ಆ ಥರ ಮುಖ ನೋಡುವಾಗ ನಮಗೆ ಇಮ್ಮಿಡಿಯೇಟ್ಲಿ ಗೊತ್ತಾಗುತ್ತೆ, ಪೇಷಂಟನ್ನು ಎಕ್ಸಾಮಿನ್ ಮಾಡಬೇಕು ಅಂತಿಲ್ಲ, ಗೊತ್ತಾಗುತ್ತೆ ಓಕೆ ದಿಸ್ ಇಸ್ ಸ್ಟಾರ್ಟಿಂಗ್ ಆಫ್ ಪಾರ್ಕಿನ್ಸಾನಿಸಮ್ ಅಂತ ಗೊತ್ತಾಗುತ್ತೆ. ಇನ್ನು ಕೆಲವರಲ್ಲಿ ಡೈಜೆಸ್ಟಿವ್ ಇಶ್ಯೂಸ್ ಡೆವಲಪ್ ಆಗುತ್ತೆ, ಸರಿಯಾಗಿ ನುಂಗ್ಲಿಕ್ಕಾಗಲ್ಲ. ಈಗ MND ಅಂತೆಲ್ಲ ಹೇಳ್ತೀವಿ, ಮೋಟಾರ್ ನ್ಯೂರಾನ್ ಡಿಸೀಸ್. ಕೆಲವು ಸಲ ನಮಗೆ ಸ್ವ್ಯಾಲೋ ಮಾಡಲಿಕ್ಕಾಗಲ್ಲ, ಆಹಾರ ಸರಿಯಾಗಿ ನುಂಗ್ಲಿಕ್ಕಾಗಲ್ಲ. ಆ್ಯಂಡ್ ಕೆಲವರಲ್ಲಿ ಆಸಿಡಿಟಿ ಕೂಡ ಫೀಲ್ ಆಗ್ಬೋದು, ಯಾಕೆಂದರೆ ಅಲ್ಲಿ ಒಂದು ಸ್ಪಿಂಕ್ಟರ್ ಇದೆ, ಅದು ಕೂಡ ನರಗಳು ಚೆನ್ನಾಗಿದ್ದರೆ ಮಾತ್ರ ಟೈಟಾಗಿ ಕ್ಲೋಸ್ ಆಗುತ್ತೆ. ಸೊ ಅಲ್ಲಿ ವೀಕ್ನೆಸ್ ಇದ್ದಾಗ ನಮಗೆ ರೀಗರ್ಜಿಟೇಷನ್, ಪದೇ ಹುಳಿ ತೇಗು ಬರುವಂಥ ಸಾಧ್ಯತೆ ಇದೆ. ಕೆಲವರಿಗೆ ಮಲಬದ್ಧತೆ ಬರುವಂಥ ಸಾಧ್ಯತೆ ಇದೆ, ಯಾಕೆಂದರೆ ಮಲ ಸರಿಯಾಗಿ ನಮ್ಮ ಪೆರಿಸ್ಟಾಲ್ಟಿಕ್ ಮೂವ್ಮೆಂಟ್ ಇದ್ದರೆ ಮಾತ್ರ ಮಲ ಕರೆಕ್ಟಾಗಿ ಪಾಸ್ ಆಗುತ್ತೆ. ಸೊ ಕಾನ್ಸ್ಟಿಪೇಷನ್ ಇದ್ದರೂ ಕೂಡ ಅವರಿಗೆ ನರಗಳದ್ದು ವೀಕ್ನೆಸ್ ಇರುವಂಥ ಸಾಧ್ಯತೆ ಇದೆ. ಗಟ್ ಈಸ್ ದ ಸೆಕೆಂಡ್ ಬ್ರೈನ್. ನಮ್ಮ ಬ್ರೈನಲ್ಲೇ ಇರುವಂಥ ಅದೇ ಥರ ನರಗಳು ನಮ್ಮ ಗಟ್ಟಲ್ಲಿ ಕೂಡ ಇದೆ, ನಮ್ಮ ಹೊಟ್ಟೆಯಲ್ಲಿ ಕೂಡ ಇದೆ. ಸೊ ಅಲ್ಲಿ ಕೂಡ ವೀಕ್ನೆಸ್ ಬರುವಂಥ ಸಾಧ್ಯತೆ ಇದೆ, ಕರೆಕ್ಟಾಗಿರೋ ಮೂವ್ಮೆಂಟ್ ಆಗಲ್ಲ, ಆಸಿಡಿಟಿ ಆಗ್ಬೋದು, ಬ್ಲೋಟಿಂಗ್ ಆಗ್ಬೋದು, ಮಲಮೂತ್ರ ವಿಸರ್ಜನೆಯಲ್ಲಿ ಸಮಸ್ಯೆ ಬರ್ಬೋದು. ಕೆಲವು ಪೇಷಂಟ್ಸಲ್ಲಿ ನೀವು ನೋಡ್ತೀವಿ, ಅವರು ಸೀನದಾಗೆಲ್ಲ ಅವರಿಗೆ ಮೂತ್ರ ಪಾಸ್ ಆಗುತ್ತೆ. ಅದಕ್ಕೆ ರೀಸನ್ ಏನು, ಅಲ್ಲಿ ಕೆಳಗಿರುವಂಥ ಸ್ಪಿಂಕ್ಟರ್ ಏನಿದೆ ಅದು ವೀಕ್ ಆಗಿದೆ, ಅದು ಕೂಡ ಇವನ್ ನರ ದೌರ್ಬಲ್ಯ
ದೌರ್ಬಲ್ಯದ ಒಂದು ಲಕ್ಷಣ ಇರ್ಬೋದು. ಸೊ ಈ ಥರ ಸೈನ್ಸ್ ಇದ್ದರೆ ನಾವೇನು ಮಾಡಬೇಕು, ತುಂಬ ವೆಯ್ಟ್ ಮಾಡಬಾರ್ದು, ಇಮಿಡಿಯೇಟ್ಲಿ ಡಾಕ್ಟ್ರಿಗೆ ತೋರಿಸಿ. ಏನಾದರೂ ಮೆಡಿಸಿನ್ಸ್ ತಗೊಳ್ತೀರಾ ಬಿಡ್ತೀರಾ, ದಟ್ ಈಸ್ ಲಫ್ಟ್ ಟು ಯು. ಬಟ್ ಅದಕ್ಕಿರುವಂಥ ಮ್ಯಾನೇಜ್ಮೆಂಟ್ ಈವನ್ ಆಹಾರದಲ್ಲಿ ಕೂಡ ಮಾಡಲಿಕ್ಕಾಗುತ್ತೆ, ಕೆಲವು ಸಿಂಪಲ್ ಎಕ್ಸಸೈಸಲ್ಲಿ ಕೂಡ ಮಾಡಲಿಕ್ಕಾಗುತ್ತೆ. ಎಷ್ಟೋ ಕೇಸಲ್ಲಿ ನಮಗೆ ಈ ನರಗಳದ್ದು ವೀಕ್ನೆಸ್ ಏನಿದೆ, ಕರೆಕ್ಟಾಗಿರುವಂಥ ಫಿಸಿಯೋಥೆರಪಿಸ್ಟ್ ಹತ್ರ ಹೋದರೆ ಸಾಕು, ಅವ್ರಿಗೆ ಹೇಳ್ಕೊಡುವಂಥ ವ್ಯಾಯಾಮ ಮಾಡಿದರೆ ಸಾಕು, ಈ ನರಗಳದ್ದು ಸ್ಟ್ರೆಂತ್ ಏನಿದೆ ಅದು ವಾಪಸ್ ರೀಗೇನ್ ಮಾಡ್ಬೋದು. ಸೊ ಹಾಗಾಗಿ ನಾವು ಟೈಮನ್ನು ವೇಸ್ಟ್ ಮಾಡದೆ ಇಮಿಡಿಯೇಟ್ಲಿ ಟ್ರೀಟ್ಮೆಂಟ್ ಇಸ್ ದ ಬೆಸ್ಟ್ ರೆಮಿಡಿ. ಸೊ ಈಗ ಒಂದು ನರ ದೌರ್ಬಲ್ಯ ಸ್ಟಾರ್ಟ್ ಆಗೋದಿದ್ರೆ ನಮ್ಮ ಬಾಡಿ ಏನೇನು ಲಕ್ಷಣಗಳನ್ನು ತೋರಿಸುತ್ತೆ ಅಂತ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೇನೆ. ಆ್ಯಂಡ್ ಇದಕ್ಕೆ ಮೇನ್ಲಿ ಇರುವಂಥ ಕಾರಣಗಳೇನೇನು ಅಂತ ನೋಡೋಣ. ಭಾಳಷ್ಟು ರೀಸನ್ಸಿಂದ ನಮಗೆ ಈ ನರ ದೌರ್ಬಲ್ಯ ಬರ್ಬೋದು. ಆ್ಯಂಡ್ ನಮ್ಮ ಭಾರತದಲ್ಲಿ ಒನ್ ಆಫ್ ದ ಮೇನ್ ರೀಸನ್ ಏನು ಅಂತ ಕೇಳಿದರೆ ನಮ್ಗೆ ಗೊತ್ತು, ಡಯಾಬಿಟಿಸ್ ಮೆಲೈಟಿಸ್ ಅಂದರೆ ಸಕ್ಕರೆ ಕಾಯಿಲೆಯಿಂದ ನರ ದೌರ್ಬಲ್ಯ ಸಮಸ್ಯೆ ಏನಿದೆ ಅದು ತುಂಬ ಜಾಸ್ತಿ ಕಂಡು ಬರ್ತಾ ಇದೆ. ಇನ್ನು ನಾನು ಹೇಳಲಿಕ್ಕೆ ಬಿಟ್ಟಿರುವಂಥ ಒಂದು ಲಕ್ಷಣ ಇದೆ, ಮೇನ್ಲಿ ಅದು ಸೆಕ್ಷುವಲ್ ವೀಕ್ನೆಸ್. ನಮ್ಮ ನಿಮರುವಿಕೆ ದೌರ್ಬಲ್ಯ ಅಂತ ನಾವೇನು ಹೇಳ್ತೀವಿ, ಜೆಂಟ್ಸಲ್ಲಾದರೆ ಅವರಿಗೆ ಲೈಕ್ ಇರೆಕ್ಷನ್ ಪ್ರಾಬ್ಲಮ್ಸು ತುಂಬ ಕಂಡು ಬರ್ಬೋದು, ಕರೆಕ್ಟಾಗಿ ಸೆಕ್ಷುವಲ್ ಅರ್ಜ್ ಇಲ್ಲದೇ ಇದ್ದಂಗೆ ನೋಡ್ಬೋದು, ಲಾಸ್ ಆಫ್ ಲಿಬಿಡೋ ಅಂತ ಹೇಳ್ತೀವಿ, ತುಂಬ ಕಡಿಮೆ ಸೆಕ್ಷುವಲ್ ಎನರ್ಜಿ ಇದ್ದಂಗೆ ಕಾಣ್ಬೋದು. ಸೊ ಅದೆಲ್ಲ ನರಗಳ ವೀಕ್ನೆಸ್ಸಿಂದ ಆಗ್ಬೋದು. ಲೇಡೀಸಲ್ಲಾದರೆ ತುಂಬ ಲೈಕ್ ಡ್ರೈ ವಜೈನಾ, ಈ ಥರ ಸಮಸ್ಯೆಗಳು ಕೂಡ ಈ ನರಗಳ ವೀಕ್ನೆಸ್ಸಿಂದ ಕಂಡು ಬರುತ್ತೆ. ಆ್ಯಂಡ್ ಇದಕ್ಕಿರುವಂಥ ಕಾರಣಗಳು, ಸೊ ಇದಕ್ಕಿರುವ ಕಾರಣಗಳು ಭಾಳಷ್ಟು ಕಾರಣಗಳಿದೆ. ಅದರಲ್ಲಿ ನಮ್ಮ ಭಾರತದಲ್ಲಿ ಮೇನ್ಲಿ ಮೋಸ್ಟ್ ಪ್ರಿಡಾಮಿನೆಂಟ್ ಆಗಿ ಕಾಣುವಂಥ ಕಾರಣ ಏನು ಅಂತ ಕೇಳಿದರೆ ನಮಗೆಲ್ಲ ಗೊತ್ತು, ಸಕ್ಕರೆ ಕಾಯಿಲೆ. ಸೊ ಸಕ್ಕರೆ ಕಾಯಿಲೆ ಇದ್ದವರಲ್ಲಿ ಆ ಶುಗರ್ ಲೆವೆಲ್ಸನ್ನು ಅವರು ಸರಿಯಾಗಿ ಕಂಟ್ರೋಲ್ ಮಾಡಲಿಲ್ಲ ಅಂದರೆ ಲೇಟೆಸ್ಟ್ ಸ್ಟೇಜಸಲ್ಲಿ ಅವರಿಗೆ ನರಗಳ ದೌರ್ಬಲ್ಯ ಬಂದೇ ಬರುತ್ತೆ. ಸೊ ಹಾಗಾಗಿ ಸಕ್ಕರೆ ಕಾಯಿಲೆ ಇದ್ದವರು ಅವ್ರದ್ದು ಫಾಸ್ಟಿಂಗ್ ಬ್ಲಡ್ ಶುಗರ್ ಇರಲಿ ಅಥವಾ ಪೋಸ್ಟ್ ಪ್ರ್ಯಾಂಟಿಲ್ ಬ್ಲಡ್ ಶುಗರ್ ಇರಲಿ, ಅದೆರಡೂ ಕೂಡ ತುಂಬ ಚೆನ್ನಾಗಿ ಕಂಟ್ರೋಲ್ ಮಾಡಿದರೆ ಈ ಕಾಂಪ್ಲಿಕೇಶನ್ಸಿಂದ ದೂರ ಇರಲಿಕ್ಕೆ ಸಾಧ್ಯ. ಇನ್ನು ನೆಕ್ಸ್ಟ್ ಮೇ ಬಿ ಕೆಲವು ಡಿಮೈಲಿನೇಟಿಂಗ್ ಡಿಸೀಸ್ಗಳಿದೆ, ತುಂಬ ಕಾಯಿಲೆಗಳಿದೆ, ನರಗಳಿಗೆ ಬರುವಂಥ ಕಾಯಿಲೆಗಳಿದೆ. ಅದು ಇನ್ಫೆಕ್ಷಿಯಸ್ ಇರ್ಬೋದು, ಅಥವಾ ಆಟೋ ಇಮ್ಯೂನ್ ಡಿಸೀಸಸ್ ಇರ್ಬೋದು, ಅಥವಾ ಹೆರಿಡಿಟ್ರಿ ಆಗಿ ಬಂದಿರುವಂಥ ಕಾಯಿಲೆಗಳಿರ್ಬೋದು. ಸೊ ಈ ಥರ ಸಮಸ್ಯೆ ಇದ್ದಾಗ ಕೂಡ ನಮಗೆ ನರ ದೌರ್ಬಲ್ಯ ಕಂಡು ಬರುತ್ತೆ. ಬಟ್ ಇನಿಷಿಯಲಿ ಅದರ ಲಕ್ಷಣ ಕಂಡು ಕೂಡಲೇ ನಾವು ಟ್ರೀಟ್ಮೆಂಟ್ ಮಾಡಬೇಕು. ಸೊ ಈ ಥರ ಪೆರಿಫರಲ್ ನ್ಯೂರೋಪತಿದು ಒಂದು ಲಕ್ಷಣ ಏನಂದರೆ ಸ್ವಲ್ಪ ಅಷ್ಟೇ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟ್ ಆಗುವಾಗ ನಾವು ಅದನ್ನು ಇಗ್ನೋರ್ ಮಾಡಿಬಿಡ್ತೀವಿ. ಕ್ರಮೇಣ ಏನಾಗುತ್ತೆ, ಅದು ಜಾಸ್ತಿ ಆಗ್ತಾ ಹೋಗ್ತದೆ. ಬಟ್ ನಮಗದು ಗೊತ್ತಾಗಲ್ಲ. ನಾವೇನು ಅಂದ್ಕೊಳ್ತೀವಿ, ಹಿಂಗೆ ಇದ್ವಿ, ಸೊ ಸುಮಾರು ದಿವಸದಿಂದ ಹಿಂಗೆ ಇದೆ, ನಮಗದು ಗೊತ್ತಾಗಲ್ಲ. ಬಟ್ ಕೆಲವರು ನೋಡುವಾಗ ನಮಗೆ ಅವರು ಹೇಳ್ತಾರೆ, ನೀವು ಮಾತಾಡೋದ್ರಲ್ಲಿ ಏನೋ ಡಿಫ್ರೆನ್ಸ್ ಇದೆ. ಸೊ ನಾವು ಅದು ಅಬ್ಸರ್ವ್ ಮಾಡಿರಲ್ಲ, ಯಾಕಂದ್ರೆ ನಾವು ಡೈಲಿ ಮಾತಾಡ್ತೀವಿ. ಒಂದು ಸಣ್ಣ ಚೇಂಜ್ ಅಷ್ಟು ಬೇಗ ನಮಗೆ ಗೊತ್ತಾಗಬೇಕು ಅಂತ ಇಲ್ಲ. ನಡೆಯುವಾಗ ನಿಮ್ಮ ವಾಕಿಂಗ್ ಪ್ಯಾಟರ್ನ್ ಯಾಕೆ ಚೇಂಜ್ ಆಗಿದೆ ಅಂತ ಕೇಳ್ತಾರೆ. ಇಲ್ಲ, ನಾನು ಮೊದಲಿಂದ ಹಿಂಗೆ ನಡೀತಾ ಇದೆ ಅಂತ ಎಷ್ಟೋ ಪೇಷಂಟ್ ನನಗೆ ಹೇಳ್ತಾರೆ. ಇಲ್ಲ, ಮೊದಲಿಂದ ನಾನು ಹಿಂಗೆ ನಡೀತಾ ಇದೆ. ಬಟ್ ನಾವು ಚೆಕ್ ಮಾಡಿ ನೋಡುವಾಗ ನಮಗೆ ಗೊತ್ತಾಗುತ್ತೆ ಅವ್ರದ್ದು ಯಾವುದೋ ಒಂದು ನರ ವೀಕ್ ಇದೆ ಅಥವಾ ಯಾವುದೋ ಒಂದು ಮಸಲ್ ವೇಸ್ಟಿಂಗ್ ಆಗಿದೆ ಅಂತ ನಮ್ಗೆ ಗೊತ್ತಾಗುತ್ತೆ. ಸೊ ಇದನ್ನು ಇಗ್ನೋರ್ ಮಾಡದೆ ಬೇಗ ತೋರಿಸ್ಬೇಕು. ಇನ್ನು ಕೆಲವು ಕ್ಯಾನ್ಸರ್ಸ್ ಅಲ್ಲಿ ಕೂಡ ಈ ನರಗಳ ವೀಕ್ನೆಸ್ ಕಂಡು ಬರುತ್ತೆ. ಅಥವಾ ಕೆಲವು ಮೆಡಿಸಿನ್ಸ್ ಯೂಸ್ ಮಾಡಿದಾಗ, ಆಂಟಿ ಕ್ಯಾನ್ಸರಸ್ ಮೆಡಿಸಿನ್ಸ್ ಎಲ್ಲ ಯೂಸ್ ಮಾಡುವಾಗ, ಕೀಮೋಥೆರಪಿ ಮಾಡಿದಾಗೆಲ್ಲ ಈ ನರಗಳ ವೀಕ್ನೆಸ್ ಆಗುವಂಥ ಸಾಧ್ಯತೆ ಇದೆ. ಇನ್ನು ಕೆಲವು ಇನ್ಫೆಕ್ಷನ್ಸ್ ಲೈಕ್ ಲೆಪ್ರಸಿ ಅಂದರೆ ಕುಷ್ಠರೋಗ ಏನಿದೆ, ಅದರಲ್ಲಿ ಕೂಡ ಈ ನರಗಳ ವೀಕ್ನೆಸ್ ಕಂಡು ಬರುತ್ತೆ. ಆ್ಯಂಡ್ ಮೇನ್ಲಿ ಇದೆಲ್ಲ ನಮಗೆ ಬರುವಂಥ ಕಾಯಿಲೆಗಳಾಯಿತು. ಇನ್ನು ಕೆಲವು ಕೇಸಸ್ ಲೈಕ್ ಆಲ್ಕಹಾಲ್ ಜಾಸ್ತಿ ಯೂಸ್ ಮಾಡೋರಲ್ಲಿ ಈ ಥರ ಸಮಸ್ಯೆಗಳು ಕಂಡು ಬರ್ಬೋದು. ತುಂಬ ಮೆಡಿಸಿನ್ಸ್ ಯೂಸ್ ಮಾಡೋರಲ್ಲಿ ಈ ಥರ ಸಮಸ್ಯೆಗಳು ಕಂಡು ಬರ್ಬೋದು. ಇನ್ನು ಕೆಲವು ವಿಟಮಿನ್ ಡೆಫಿಷಿಯನ್ಸೀಸಲ್ಲಿ ಈ ಥರ ಸಿಂಪ್ಟಮ್ಸ್ ಕಂಡು ಬರ್ಬೋದು. ಇನ್ನು ಕೆಲವು ಟ್ರಾಮಾ ಅಂದರೆ ಎಲ್ಲೋ ಬಿದ್ದು ನಾವು ಪೆಟ್ ಮಾಡಿಕೊಂಡಾಗ ಯಾವುದೋ ಒಂದು ನರಕ್ಕೆ ಇಂಜುರಿ ಆಗಿರುತ್ತೆ, ಅದರಲ್ಲಿ ಕೂಡ ಈ ಥರ ಸಮಸ್ಯೆಗಳು ಕಂಡು ಬರ್ಬೋದು. ಬಟ್ ಯಾವುದೇ ಇದ್ದರೂ ನಾವು ಈ ಲಕ್ಷಣಗಳು ಕಂಡು ಕೂಡಲೇ ಇಮಿಡಿಯೇಟ್ಲಿ ಡಾಕ್ಟ್ರಿಗೆ ತೋರಿಸಿ ಅದಕ್ಕಿರುವಂಥ ಟ್ರೀಟ್ಮೆಂಟ್ಗಳು ತಗೊಂಡ್ರೆ ಮುಂದೆ ಬರಲಿಕ್ಕಿರುವಂಥ ಡಿಸಬಿಲಿಟಿ ಏನಿದೆ ಅದನ್ನು ಕಂಪ್ಲೀಟ್ಲಿ ಕಂಟ್ರೋಲ್ ಮಾಡ್ಬೋದು ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದ.